ಜಸ್ಟ್ ಮಿಸ್ಸು, ಇವಳು ಬಾಯಿಗೆ ಸಿಕ್ಕಾಕೋತಿದ್ದೆ. ಯಾವಾಗ ಆಚೆ ಬರ್ತಾಳೋ? ಬಿಕ್ನಾಸಿ ಬಾರ ಹೊರಗಡೆ, ಸ್ನೇಹ ಹೋಗ್ತಾಳೆ ಮಾರೆ, ಬಾರ. ಒಂದು 5 ನಿಮಿಷ ಮಾರೆ, ನಿನ್ನ ಹುಡುಗಿಗಿಂತ ನನ್ನ ಬ್ಯೂಟಿ ಫಸ್ಟ್ ಹೋಗ್ತದೆ. ಅವಳು ಆಲ್ರೆಡಿ ಹೋಗಿದ್ದಾಯ್ತು. ಯಾರು? ಬ್ಯೂಟಿಷಿಯನ್. ಬ್ಯಾವರ್ಸ್ ನಿಮ್ಗೆ ಎಲ್ಲೂ ಸ್ನಾನ ಆಗಿಲ್ವನ? 1 ಗಂಟೆ ಆಯ್ತು ಬ್ಯಾವರ್ಸ್, ಹೋಗಿ ಈಗ 5 ನಿಮಿಷದಲ್ಲಿ ಬರ್ತೇನೆ ಮಾರ. ಅವಳು ಹೋಗ್ತಾಳೆ ಮಾರ. ದೀರು ಅವಳು ಹೋದ್ರೆ ಹೋಗಿ ಮಾರೆ, ಇನ್ನೊಂದು ಹೊಸ ಹಕ್ಕಿ ಬಂದಿದೆ, ಅದು ಇರ್ತದೆ. ಲೇ ದೀರು, ನನ್ಗಳ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗಿದ್ಯೋ? ಎಷ್ಟು ರೇಟ್? ಯಾವ್ದ್ರದ್ದು? ಸೈಟ್ದು. ನನ್ನ ಲವ್ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನು ಕಾಮಿಡಿನಾ? ಓ ಕಾಮಿಡಿ, ನೀನ್ ಕಾಮಿಡಿ ಮಾಡ್ತೀರ, ನಾನಲ್ಲ ನಾಯಿ. ನಿಂಗೆ ಇದು ಎಷ್ಟನೇ ಸರಿಯಾ ಲವ್ ಎಟ್ ಫಸ್ಟ್ ಸೈಟ್ ಆಗೋದು? ಇದೇ ಫಸ್ಟ್ ಟೈಮು. ಸುಳ್ಬರ್ತೇನೆ ನಾಯಿ ನಿಂದು. ಸುಳ್ಳು ಹೇಳಿದ್ರೆ ಸರ್ ಒಂದು ಇತಿಮಿತಿ ಬೇಕಾ? ದಿನ ಬೆಳಗಾದ್ರೆ ಸಾಕು. ಇಲ್ಲಿ ಒಂದೊಂದು ಹುಡುಗಿ ಮೇಲೆ ಒಂದೊಂದು ಸಲ ಲವ್ ಆಗ್ತದೆ. ನಿನ್ನೆವರೆಗೂ ನನ್ನ ಇಷ್ಟದ ಮೇಲೆ ಲವ್ ಆಗಿದೆ, ಈಗ ನೋಡಿದ್ರೆ ಅವಳ ಮೇಲೆ ಲವ್ ಆಗ್ತದೆ. ಸಾವ ನಿಂದು ಫಸ್ಟ್ ಲವ್ ಮರ್ಲ. ಅದು ಆ ಹುಡುಗಿ ಮೇಲೆ ಫಸ್ಟ್ ಲವ್, ಇದು ಈ ಹುಡುಗಿ ಮೇಲೆ ಫಸ್ಟ್ ಲವ್. ಜಾರ್ಸ್ ಹೋದ್ರೆ ಉಂಟಲ್ಲ ಬಾಯಿಗೆ ಬರ್ಬೇಕು ಮಂಗ ನಿಂದು. ಇಲ್ಲಿ ಕೇಳು, ನಿಂದು ಅದು ಎಕ್ಸ್ ಲವರ್ ಗೀತಾ, ಅವಳೇ ಫಸ್ಟು ಅವಳೇ ಲಾಸ್ಟ್ ಅಂತಿದ್ದ. ಅವಳು ರಿಜೆಕ್ಟ್ ಮಾಡಿದ್ಮೇಲೆ ನಮ್ದೇ ಜಾಗದಲ್ಲಿ ಕೂತು ನಮ್ದೇ ಬಿಯರ್ ಕುತ್ಕೊಂಡು ನಮ್ಗೆ ಲೆಕ್ಚರ್ ಕೊಡ್ತಿದ್ದ. ಅಲ್ಲ ಬ್ರೋ, ಅದು ಫಸ್ಟ್ ಲವ್ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಹರ್ಟ್ ಆಗ್ಬಿಟ್ಟೆ. ಫಸ್ಟ್ ಲವ್ ಒಂಥರ SSLC ಎಕ್ಸಾಮ್ ಇದ್ದಂಗೆ, ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗೋದ್ರೆ ಸೂಪರು. ಅಕಸ್ಮಾತ್ ಫೇಲ್ ಆಗ್ಬಿಟ್ರೆ ಇನ್ ಎಸ್ಸಲ್ಲಿ ಫೇಲ್ ಆದ್ರೂ ಹರ್ಟೇ ಆಗಲ್ಲ. ಯಾಕಂದ್ರೆ ಎದೆಲ್ ಕಲ್ಲಿದ್ದವನ್ಗೆ ಇದೆಲ್ಲ ಅಂಟೋದು ಇಲ್ಲ. ಓ ಲೋ ಬಜೆಟ್ ರಾಕಿ ಬಾಯ್, ನೀನು ಸ್ವಲ್ಪ ಡೈಲಾಗ್ ಕಮ್ಮಿ ಮಾಡ್ತೀಯಾ? ನಾನು ತುಂಬಾ ದಿನಗಳಿಂದ ನೋಡ್ತಾ ಇದ್ದೀನಿ ಆಯ್ತಾ. ನೀನು ಫೈಲ್ ಆದಾಗಿಲ್ಲ, ಕಾಲೇಜ್ ಚೇಂಜ್ ಮಾಡ್ತೀಯಲ್ಲ ಮರೆ. ಅದು ಆಗ, ಈಗ ಅದೇ ಕಾಲೇಜು ಅದೇ ಕೋರ್ಸು, ಒಂದೇ ಹುಡುಗಿ ಒಂದೇ ಅಟೆಂಪ್ಟ್. ನಿಮಗೆ ಈ ರೀತಿ ಬದುಕಲಿಕ್ಕೆ ನಾಚಿಕೆ ಆಗೋದಿಲ್ಲ ಮಾರಿ? ಇಲ್ಲಪ್ಪ ನೋಡು, ಡೈಮಂಡ್ ನ ಎಲ್ರು ಬರೀ ಕಲ್ಲು ಅನ್ಕೊಂಡ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ಬಿಡತ್ತಾ. ಹಾಗೇನೆ ಎಲ್ಲಾ ಹುಡುಗರ್ಗು ಒಂದು ಹುಡುಗಿ ಹೆಸರನ್ನ ದೇವ್ರು ಚೀಟಿಲ್ ಬರ್ದು ಒಂದು ಡಬ್ದಲ್ಲಿ ಹಾಕಿಟ್ಟಿರ್ತಾನಂತೆ. ನಾನ್ ಮೋಸ್ಟ್ಲಿ ರಾಂಗ್ ಚೀಟಿ ಪಿಕ್ ಮಾಡ್ಬಿಟ್ಟೆ ಅನ್ಸುತ್ತೆ, ಅದಕ್ಕೆ ಬಿಟ್ಟೋದ್ಲು. ಅಂದ್ರೆ ನಿನ್ನ ಪ್ರಕಾರ ಇದು ರೈಟ್ ಚೀಟಿಯಾ? ಇರ್ಬೋದೇನೋ. ಅಣ್ಣವರೇ ಹೇಳಿಲ್ವಾ, ಬರೀ ಸೋಲಿನ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡಬಾರ್ದು, ಗೆಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಅಂತ. ಅದಕ್ಕಿಂತ ಮುಂಚೆ ನಿನ್ನ ಪ್ಯಾಂಟ್ ಒಳಗೆ ಹಾಕ್ಲಿಕ್ಕೆ 2 ಚಡ್ಡಿ ತಗೋ. ಅಯ್ಯ ಬಿಕ್ನಾಸ್ ರೇ, ಮಾಡ್ಲಿಕ್ಕೆ ಒಂದು ಕೆಲಸ ಹುಡುಕುಮಾರೆ. ಲವ್ ಅಂತೆ ಲವ್, ಅದೆಲ್ಲ ಓಲ್ಡ್ ಫ್ಯಾಷನ್. ಈಗ ಫಸ್ಟ್ ಲವ್, ಆಮೇಲೆ ಕೆಲಸ. ಐ ಹ್ಯಾವ್ ಫಾಲೆನ್ ಇನ್ ಲವ್. ಓ ಮನೆಬರಗಟ್ಟ. ಫಾಲಿಂಗ್ ಇನ್ ಲವ್ ಅಂದ್ರೆ ಲವ್ ಅಲ್ಲಿ ಬೀಳುವುದು ಅಂತ. ಲವ್ ಅಲ್ಲಿ ಬೀಳಬಾರ್ದು ಮಾರಾಯ, ಲವ್ ಅಲ್ಲಿ ಮೇಳ ಬರಬೇಕು. ರೇಸ್ ಇನ್ ಲವ್ ಆಗ್ಬೇಕು ಪುಣ್ಯಾತ್ಮ. ನೀನ್ ಈ ತರ ಆಳ ತಿಳ್ಕೊಳ್ಳದೆ ಬಿದ್ರೆ ಮೇಲೆ ಬರೋದು ನಿನ್ನ ಬಾಡಿ ಮಾತ್ರ ಆಯ್ತಾ? ಕರೆಕ್ಟ್. ಬ್ಯಾವರ್ಸಿ ಕುಟ್ಟಿದ್ರೆ ಕೈ ಬೆರಳು ಮುರಿತೇನೆ ನಿಂದು. 50 ಸಲ ಕುಟ್ಟಿದೆ ನೀನು. ಅಲ್ಲ ಕಣ್ರೋ, ಇದೇ ಲಾಸ್ಟ್ ಟೈಮ್. ಈಗ ನನ್ನ ಲವ್ಗೆ ನೀವು ಸಪೋರ್ಟ್ ಮಾಡ್ತಿರೋ ಇಲ್ವೋ? ಆಯ್ತು ಮರೆ, ಮಾಡು, ಇದೊಂದ್ಸರಿ ಮಾಡು. ಬೇಡ, ಇವ್ ಸರಿ ಇಲ್ಲ ಮಾರೆ. ಜನ ಕರ್ಮ. ಲವ್ ರಿಜೆಕ್ಟ್ ಆದ್ರೆ ನಮ್ದೇ ಬಿಯರ್ ಕುಡಿದು ನಮ್ಗೆ ಲೆಕ್ಚರ್ ಕೊಡ್ತಾನೆ ಮಾರಿ. ಇಲ್ಲ ಕಣ್ರೋ, ಇದೇ ಲಾಸ್ಟ್ ಟೈಮ್. ನಿಮ್ಮೇಲೆ ಆಣೆ ವಾಪಸ್ ತಗೋ. ಈಗ ಒಂದು ಇತ್ಯರ್ಥ ಮಾಡು. ಒಂದು ವೇಳೆ ಆ ಹುಡುಗಿ ನಿನ್ನನ್ನು ರಿಜೆಕ್ಟ್ ಮಾಡಿದ್ರೆ ಅವಳು ನನಗೆ ಹೇಗೆ? ಏ ವಾಸು, ಟೈಮ್ 10:30, ಸೂಪರ್ ಮಾರ್ಕೆಟ್ ಹೊರಡುತ್ತೆ. ಓ ದೇವ ಮನೆ, ಒಬ್ಬ ಯಾವ 1 ಗಂಟೆ ಬಾತು ಮಾಸ ಹೇಳ ಹೋಗಿ. ಲೇ, ಅಷ್ಟೊತ್ತಿಂದ ಹೇಳ್ತಾ ಇದೀನಿ ಒಳಗಡೆಯಿಂದ ಬ್ಲೌಸ್ ಪೀಸ್ ತಂದ್ಕೊಡು ಅಂತ. ನಿನಗೆ ಮೇಲೆ ಎದ್ದೋಗಕ್ಕೆ ಸೋಮಾರಿತನ. ಸುಮ್ಮನೆ ರಾಮ, ಒಂದ್ಸರಿ ಸೆಟ್ಲ್ ಆದ್ರೆ ಮುಗಿದೋಯ್ತು, ಹೇಳೋ ಮಾತೇ ಇಲ್ಲ. ಸರಿ, ಆ ಪುಟ್ಗೋರಿ ಮದ್ವೆನಾದ್ರೂ ಹಾಕು. ನೆನ್ನೆ ಅಪ್ಪ ಮಗನ್ ಗಲಾಟಿಲಿ ಅದ್ ಏನಾಯ್ತು ಅಂತ ನೋಡಕ್ಕೆ ಆಗ್ಲಿಲ್ಲ ನನ್ಗೆ. ಬರೀ ಸೀರಿಯಲ್ಲು ಸೀರಿಯಲ್ಲು ಸೀರಿಯಲ್ಲು. ಸೀರಿಯಲ್ ಮೇಲೆ ಇದ್ದಿದ್ದು ಇಂಟ್ರೆಸ್ಟ್ ನನ್ನ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ಏನೋ ಆಗಿರೋದು. ಹಾ ಹ್ಞೂ ಕಣಪ್ಪ, 3 ಹೊತ್ತು ನೀನ್ ಕೇಳಿದ್ದನ್ನ ಬೇಯ್ಸಾಕೋದು ಅಲ್ದಲೆ ಮನೆ ಕೆಲ್ಸನು ಮಾಡ್ಕೊಂಡು ಟೈಲರಿಂಗು ಮಾಡ್ತಾ ಇದೀನಿ. ಯಾಕೇಳು?
ಒಂದು 3 ಕಾಸು ಬಂದ್ರೆ ಅಂಬ್ಲಿಗೋ ಗಂಜಿಗೋ ಆಗುತ್ತೆ ಅಂತ. ನಿಮ್ಮ ಅಪ್ಪಂಗ್ ಬರೋ ಸಂಬಳ ಎಲ್ಲ ಮನೆ ಬಾಡಿಗೆ ಖರ್ಚು ಅದು ಇದು ಅದಕ್ಕೆ ಆಗೋಗುತ್ತೆ. ಇನ್ನ ನೀನ್ ನೋಡಿದ್ರೆ 3 ಹೊತ್ತು ತಿನ್ಕೊಂಡು ಉಣ್ಕೊಂಡು ಈ ಟಿವಿ ಮೊಬೈಲು ಇದ್ರಲ್ಲೇ ಹಾಳಾಗೋಗಿದ್ಯಾ. ನಾನೇನ್ ಬೇಕು ಅಂತ ಕೂತಿದ್ದೀನ? MBA ಮಾಡ್ತೀನಿ ಅಂದ್ರೆ ಬೇಡ ಅಂದ್ರಿ? ಯಾರಪ್ಪ ಬೇಡ ಅಂದವರು? ಮಾಡು. ಇನ್ನೊಂದೆರಡು ವರ್ಷ ಕಳೀಲಿ, ಸೇರ್ಕೋತೀನಿ. ಯಾಕೆ ಇವಾಗ ಸೇರೋದು ಏನ್ ಕಷ್ಟ ನಿನ್ಗೆ? ಅಲ್ಲ, ನಿನ್ ವಯಸ್ಸಿನ ಹುಡುಗರು ಅದು ಇದು ಅಂತ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನ್ ಸಾಕ್ತಾ ಇದಾರೆ. ನೀನ್ ನಮ್ಮನ್ ಯಾವಾಗ ಸಾಕ್ತೀಯೋ? ಸರಿ ಬಿಡಿ, ನಿಮಗ್ ಭಾರ ಆದ್ರೆ ಹೇಳಿ, ಮನೆ ಬಿಟ್ಟು ಹೋಗ್ತೀನಿ. ಇದೊಂದು ಹೇಳೋದಕ್ ನೀನ್ ಚೆನ್ನಾಗ್ ಕಲ್ತಿದ್ಯಾ. ಹೋಗು, 2 ದಿನ ಹಸುಕೊಂಡಿದ್ರೆ ಎಲ್ಲ ಅರ್ಥ ಆಗತ್ ನಿನಗೆ. ಅಲ್ಲ ಕಣೋ, ನಿಮ್ಮಪ್ಪ ಹೇಳ್ದಂಗೆ ಡ್ರೈವಿಂಗ್ ಕೆಲ್ಸಕ್ಕೆ ಯಾಕೆ ಸೇರ್ಕೋಬಾರ್ದು? ನಾನ್ ಡ್ರೈವರ್ ಆಗದ ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಗಿರ್ಜಕ್ಕ ಪದ್ಮ ಬಾ. ಏನ್ ಬಂದಿದ್ದು? ಟಿವಿ ಸೌಂಡ್ ಕಡಿಮೆ ಮಾಡು. ಹೋಗಮ್ಮ. ಅದು ರವಿಕೆ ಕೊಟ್ಟಿದ್ನಲ್ಲ, ಅದನ್ನೇ ತಗೊಂಡೋಗೋಣ ಅಂತ ಬಂದೆ. ಏನೋ ಟಿವಿ ನೋಡ್ತಿದ್ಯಾ? ಇಲ್ಲ, ಆಡಿಸ್ತಾ ಇದೀನಿ. ಬಂದ್ ಪುಂಗಿ ಊದಿ. ಸುಂದಿರ. ಅಲ್ಲ ಪದ್ಮ, ನೀನ್ ಯಾಕೆ ಬರಕೋದೆ? ಒಂದ್ ಮಾತು ಹೇಳಿದಿದ್ರೆ ವಿಜಿಕಲ್ ಕೊಟ್ ಕಳಿಸ್ತಿದ್ನಲ್ಲ. ಅಯ್ಯೋ ಇರ್ಲಿ ಬಿಡಕ್ಕ, ನಾನೇನ್ ಆಟ ಮಾಡ್ಕೊಂಡ್ ಬರ್ಬೇಕಿತ್ತಾ? ರವಿಕೆ ಕೊಟ್ಟು ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ಅದು ಸರಿನೇ ಬಿಡು. ಅಯ್ಯೋ ನಾನು ಆಗ್ಲೇ ಬರೋಣ ಅಂತಿದ್ದೆ. ಏನ್ ಮಾಡೋದು, ಮನೆ ಕೆಲ್ಸ ಎಷ್ಟ್ ಮಾಡಿದ್ರು ಮುಗಿಯೋದೇ ಇಲ್ಲ ಅಂತೀನಿ. ಅದು ನಿಜನೇ ಅಕ್ಕ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋಷ್ಟ್ರಲ್ಲಿ ನಮ್ ಸ್ಫೂರ್ತಿ ಅಮ್ಮ ಸ್ಕೂಲಿಗೆ ಲೇಟ್ ಆಯ್ತು ಅಂತ ಕೂಗ್ತಾಳೆ. ಅವಳಿಗೆ ತಿಂಡಿ ಮಾಡಿ ಕಳ್ಸಷ್ಟ್ರ ಟೈಮ್ ಆಗ್ಬಿಡುತ್ತೆ ನೋಡಿ. ನಮ್ಮಲ್ಲಿ ಇನ್ನೇನು, ಇವ್ರು ಬೆಳಿಗ್ಗೆನೆ ಡ್ಯೂಟಿಗೆ ಹೋಗ್ಬೇಕಾ? ನೆನ್ನೆ ಇಡ್ಲಿಗ್ ನೀನ್ ಹಾಕಿದ್ದೆ, ಅದ್ ಯಾಕೋ ಸರಿಯಾಗಿ ಉಬ್ಬೇ ಇಲ್ಲ ಪದ್ಮ. ಓ ಅಕ್ಕ, ಅಕ್ಕಿ ನೆನೆ ಹಾಕ್ಬೇಕಾದ್ರೆ ಒಂಚೂರಿ ಮಲ್ಲಿಗೆ ಅಕ್ಕಿ ಅಂತ ಹಾಕ್ತಾರಂತೆ, ಅದ್ನ ಹಾಕ್ಬಿಡಿ, ಇಡ್ಲಿ ಮಲ್ಲಿಗೆ ಬಂದಂಗ್ ಬರ್ತದೆ. ಅಯ್ಯೋ ಅದನ್ನು ಹಾಕಿದೆ ಪದ್ಮ, ಅಂದ್ರೂ ಬಂದಿಲ್ಲ ಸರಿಯಾಗಿ. ಗಿರ್ಜಕ್ಕ, ಈ ರವಿಕನು ಹೊಲ್ಕೊಟ್ಬಿಡಿ. ಮುಂದಿನ ವಾರ ನನ್ನ ಆದ್ನಿ ಸೀಮಂತ ಇದೆ. ಸರಿ. ಪದ್ಮ, ನಿಮ್ ಮನೆಯವರು ಮನೇಲೇ ಇದ್ದಾರೆ ಅನ್ಸುತ್ತೆ, ಡ್ಯೂಟಿಗೆ ಹೋಗ್ತಾ ಇಲ್ವಾ? ಅಯ್ಯೋ ಅದ್ನೇನ್ ಕೇಳ್ತೀರಾ ಬಿಡಿ ಅವ್ರ ಕತೆನ. ಅದೇನೋ ಪ್ರಾಬ್ಲಮ್ ಅಂತೆ, ಅದಕ್ಕೆ ಸ್ವಲ್ಪ ದಿನ ರಜೆ ಕೊಟ್ಟರಂತೆ. ಅಕ್ಕ, ನಿಮ್ಗೆ ಇನ್ನೊಂದ್ ವಿಚಾರ ಗೊತ್ತಾಯ್ತಾ? ಏನು? ನಮ್ ಕಾಲನಿಗೆ ಒಂದ್ ಹೊಸ ಹುಡುಗಿ ಬಂದವಳೆ. ಅದೇ ನಿಮ್ ಮನೆ ಮ್ಯಾಕೆ 2 ಹುಡುಗಿಯರವ್ರಲ್ಲ, ಅವ್ರ ಮನೆಗೆ. ಹೌದಾ? ಸ್ನೇಹನ್ ಮನೆಗ? ನನಗ್ ವಿಚಾರ ಗೊತ್ತೇ ಆಗ್ಲಿಲ್ಲ ನೋಡು. 3 ಹೊತ್ತು ಮನೆಯೊಳಗೆ ಕೆಲಸ ಮಾಡ್ಕೊಂಡಿರ ನಮ್ಗೆ ಹೊರಗಿನ ವಿಚಾರ ಹೆಂಗ್ ಗೊತ್ತಾಗಬೇಕು ಹೇಳಿ? ಅದು ನಾನು ನೋಡೋಣ ಅಂತ ಬತ್ತಿದ್ನಾ, ಆ ಹುಡುಗಿ ಸಿಕ್ಕಿದ್ಲು. ಹುಡುಗಿ ಮಾತ್ರ ಲಕ್ಷಣವಾಗಿದ್ದಾಳೆ. ಯಾವೂರಂತೆ? ಹಾಸನ್ ಹತ್ರ. ಈ ಕೀರ್ತಿ ಇದನ್ನಲ್ಲ, ಅವಳು ಹಿಂದೆನೆ ಓಡೋಗ್ತಿದ್ದ, ನಾನ್ ಓಡೋಗ್ಬಿಟ್ಟ ಕಳ್ಳ. ಅಯ್ಯೋ ಪದ್ಮ, ಈ ಹುಡುಗ್ರೆ ಅಷ್ಟು ಹಸು ಕಂಡ್ರೆ ಓರಿ ಹೋಯ್ತವಲ್ಲ, ಹಂಗ್ ಓಡೋಯ್ತವೆ. ಅದು ಸರಿನೇ ಬಿಡು. ಅಯ್ಯೋ ಪದ್ಮ, ಕಂಡೋರ್ ವಿಚಾರ ನಮ್ಗೆ ಯಾಕೆ ಬಿಡು. ಅದೇನೋ ಅಂತಾರಲ್ಲ, ಅದು ಅದೇ ಹಂಗೆ. ಪದ್ಮ ಆಂಟಿ, ಅಲ್ಲಿ ಯಾವ ಹುಡುಗಿನೂ ಇಲ್ಲ. ಸುಳ್ಳು ಹೇಳ್ತಿರೋದು.